ಯೂಟ್ಯೂಬ್ ಅಲ್ಲಿ ವ್ಯೂಸ್ ಕಡಿಮೆ ಬರ್ತಿದೀಯಾ? ಅದಕ್ಕೆ ಕಾರಣ ಏನು? ದೊಡ್ಡವರಿಂದ ಹಿಡಿದು ಸ್ಮಾಲ್ ಸ್ಮಾಲ್ ಇರೋ ಯೂಟ್ಯೂಬರ್ಸ್ ಚಾನಲ್ ಅವರು ಕೂಡ ಕಾಮನ್ ಆಗಿ ಮಾಡ್ತಾ ಇರುವಂತ 5 ಮಿಸ್ಟೇಕ್ಗಳು, ಅದು ಯಾವ್ದ್ಯಾವ್ದು ಮತ್ತೆ ಅದಕ್ಕೆ ಪರಿಹಾರ ಏನು, ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನ್ ವಿಷಯ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಯೂಟ್ಯೂಬ್ ಅಲ್ಲಿ ವ್ಯೂಸ್ 10, 20 ಈ ತರ ಕಾಮನ್ ಆಗಿ ಅಂದ್ರೆ ಆಟೋಮೆಟಿಕ್ ಇವಾಗ ವ್ಯೂಸ್ ಬರುತ್ತೆ ಮತ್ತೆ ಆಟೋಮೆಟಿಕ್ ವ್ಯೂಸ್ ಕಮ್ಮಿ ಆಗ್ತಿದೆ. ಅದಕ್ಕೆ ನಾವ್ ಯಾವ್ಯಾವ ತರ ಮಿಸ್ಟೇಕ್ ನ ಮಾಡ್ತಾ ಇದೀವಿ, ವ್ಯೂಸ್ ಬಂದಾಗ ಯಾವ ತರ ಇರುತ್ತೆ, ವ್ಯೂಸ್ ಬರ್ದಲೇ ಇದ್ದಾಗ ಅದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಇವತ್ತಿನ ಟಾಪಿಕ್ ಇರುತ್ತೆ. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಹೈಪ್ ಮಾಡೋದನ್ನ ಯಾರು ಮರಿಬೇಡಿ. ಫಸ್ಟ್ ಪಾಯಿಂಟ್ ಬಂದು ಒಂದೇ ಟಾಪಿಕ್ ನ ಪದೇ ಪದೇ ಇಟ್ಕೊಂಡು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋದು. ಅಂದ್ರೆ ಇವಾಗ ಒಂದು ಟಾಪಿಕ್ ಗೆ ವ್ಯೂಸ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ, ಅದೇ ತರ ವಿಡಿಯೋನ ಮಾಡಿ ಹಾಕೋದು. ಒಂದು ವಿಡಿಯೋಗೆ ವ್ಯೂಸ್ ಬಂತು ಅಂದ್ರೆ ನೀವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಅದೇ ತರ ವ್ಯೂಸ್ ಬರಲ್ಲ. ನಾನ್ ಮಾಡ್ತಾ ಇರೋಂತ ಮಿಸ್ಟೇಕ್ ಅದೇನೆ. ಸೊ ನೀವ್ ಆತರ ಮಾಡ್ಬೇಡಿ. ಈಗ ಒಂದು ಟಾಪಿಕ್ ಇಟ್ಕೊಂಡು ಅದೇ ಟಾಪಿಕ್ ಬಗ್ಗೆ ಒಂದ್ಸಲ ಒಂದ್ ವಿಡಿಯೋಗೆ ವ್ಯೂಸ್ ಬಂದಿದೆ ಅನ್ಬಿಟ್ಟು ಪದೇ ಪದೇ ಅದೇ ತರ ವಿಡಿಯೋನ ಮಾಡಿ ಹಾಕ್ಬಿಡಿ. ಓಕೆನಾ? ಈ ತಪ್ಪು ಮಾಡೋದ್ರಿಂದ ಕೂಡ ಚಾನಲ್ಗೆ ವ್ಯೂಸ್ ಕಮ್ಮಿ ಆಗುತ್ತೆ, ಇಂಪ್ರೆಷನ್ ಕೂಡ ಕಮ್ಮಿ ಆಗುತ್ತೆ ಚಾನಲ್ಗೆ. ಸೆಕೆಂಡ್ ಪಾಯಿಂಟ್ ಬಂದು ತಮ್ನೈಲ್ ನಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಪದನ ಯೂಸ್ ಮಾಡಿ ತಮ್ನೈಲ್ ನ ನಾವು ಬಳಸ್ತಾ ಇದೀವಿ. ಸೊ ನೀವು ನಂದು ನೋಡಿರ್ಬೋದು, ತಮ್ನೈಲ್ ಅಲ್ಲಿ ಏನ್ ಮೇನ್ ಕಾರಣ, ಯಾವ ಟಾಪಿಕ್ ಮಾಡಿರ್ತೀವಿ ಅದನ್ನ ಮಾತ್ರ ಒಂದ್ ಸೆಂಟೆನ್ಸ್ ಹಾಕಿದ್ರೆ ಸಾಕು. ನಾವು ವಿಡಿಯೋದಲ್ಲೆಲ್ಲ ಏನ್ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಅದನ್ನ ತಮ್ನೈಲ್ ಅಲ್ಲೂ ಕೂಡ ಬರ್ದು ಹಾಕ್ಬಿಟ್ಟಿರ್ತೀವಿ. ಸೊ ನಾವು ಚಾಟ್ ಜಿಪಿಟಿಗೆ ಕೊಟ್ಟು ತಮ್ನೈಲ್ ಮಾಡ್ಕೊಳ್ಳೋದ್ರಿಂದ ಸೊ ಸಿಂಪಲ್ ಆಗಿ ಅದರಲ್ಲಿ ಟೆಕ್ಸ್ಟ್ ನ ಬಳಸಿ ಜಾಸ್ತಿ ದೊಡ್ಡದಾಗಿ ದಪ್ಪವಾಗಿ ಏನ್ ವಿಷಯ ಇರುತ್ತೆ ಅದ್ರದ್ದು ಟಾಪಿಕ್ ನ ಒಂದ್ ಸೆಂಟೆನ್ಸ್ ಹಾಕಿದ್ರೆ ಸಾಕು. ತಮ್ನೈಲ್ ನಲ್ಲಿ ಜಾಸ್ತಿ ಟೆಕ್ಸ್ಟ್ ಯೂಸ್ ಮಾಡಿದ್ರೆ ಅದು ಅಂದ್ರೆ ತಮ್ನೈಲು ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಇವಾಗ ನಮ್ ವಿಡಿಯೋಸ್ ನೋಡ್ಬೇಕು ಅಂದ್ರೆ ನಮ್ ತಮ್ನೈಲ್ ಇಂದಾನೇ ನಮ್ಗೆ ಜಾಸ್ತಿ ವ್ಯೂಸ್ ಬರೋದು. ಸೊ ಹಂಗಾಗಿ ನಾವು ಹಾಕ್ತಾ ಇರುವಂತ ತಮ್ಲೈನ್ ಯಾವ ತರ ಇದೆ ಅಂತ ನೋಡ್ಕೊಬೇಕು. ಜಾಸ್ತಿ ಟೆಕ್ಸ್ಟ್ ನ ಬಳಸ್ದಿರಾ ಸ್ವಲ್ಪ ಟಾಪಿಕ್ ಏನಿರುತ್ತೆ ಅದ್ರ ರಿಲೇಟೆಡ್ ಆಗಿ ಮಾತ್ರ ತಮ್ನೈಲ್ ಅಲ್ಲಿ ಹಾಕಿ. ನಂದ್ರಲ್ಲೂ ಅಷ್ಟೇ ಒಂದ್ 2-3 ನಾನೇ ನೋಡ್ಕೊಂಡು ನನ್ಗೆ ಒಂಥರ ಆಗ್ತಿದೆ. ಸೊ ನನ್ ಚಾನಲ್ದೇ ನೋಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ಒಂದೊಂದು ಬೇಕಂದ್ರೆ ಚಾನಲ್ ಅಲ್ಲಿ ಓಪನ್ ಮಾಡಿ ನೋಡಿ, ಒಂದೊಂದು ತಮ್ನೈಲ್ ಅಲ್ಲಿ ವಿಷಯ ಏನಿದೆ ಅನ್ನೋದೆಲ್ಲ ತಮ್ನೈಲ್ ಅಲ್ಲೇ ಆಗ್ಬಿಟ್ಟಿರ್ತೀನಿ. ಸೊ ಆತರ ಜಾಸ್ತಿ ತಮ್ನೈಲ್ ಅಲ್ಲಿ ಜಾಸ್ತಿ ಪದನ ಯೂಸ್ ಮಾಡ್ಬೇಡಿ, ಅಕ್ಷರಗಳನ್ನ ಜಾಸ್ತಿ ಬರಿಬೇಡಿ. ಒಂದೊಂದು ಸೆಂಟೆನ್ಸ್ ನ ಹಾಕ್ಬಿಟ್ಟು ದೊಡ್ಡದಾಗಿ ಕ್ಲೀನ್ ಆಗಿ ಕಾಣೋ ತರ ತಮ್ನೈಲ್ ಅಲ್ಲಿ ಪದ ಯೂಸ್ ಮಾಡಿ. ಓಕೆನಾ? ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದು ಮೊದಲು 30 ಸೆಕೆಂಡ್ ಬೋರ್ ಆಗದಂತೆ ವಿಡಿಯೋನ ನಾವು ಮಾಡ್ಬೇಕಾಗುತ್ತೆ. ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ವಿಡಿಯೋ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ನಮ್ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಹೇಳಿ ಅನ್ಬಿಟ್ಟು ಸ್ಟಾರ್ಟಿಂಗ್ ನಾವ್ ಈ ತರ ಮಾತಾಡ್ಬಿಡ್ತೀವಿ. ಸೊ ನಾವ್ ಆ ತರ ಮಾತಾಡೋದ್ರಿಂದ ಏನ್ ಅನ್ಸುತ್ತೆ ಅಂದ್ರೆ ವಿಡಿಯೋದಲ್ಲಿ ಏನು ಅಷ್ಟು ಅಟ್ರಾಕ್ಟಿವ್ ಆಗಿ ಏನು ಇರಲ್ಲ, ಬರೀ ಇದೇ ಹೇಳ್ತಾರೆ ಇವರು ಅನ್ಕೊಂಡು ಆತರ ಮಾಡ್ತಾರೆ. ನಾವು ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕು ಅಂದ್ರೆ ಸೆಂಟ್ರಲ್ ಯಾವ್ದಾದ್ರು ಒಂದೊಂದ್ ಹೇಳಿರ್ತೀವಿ. ಸೊ ನಾವು ಆ ಕ್ಲಿಪ್ ನ ಕಟ್ ಮಾಡಿ ಹಾಕೊಂಡು ನೀವು ಹೆಂಗ್ ಮಾಡೋದು ಅದನ್ನ ಅಂತ ಕೇಳ್ಬೋದು. ಇವಾಗ ಅದನ್ನೇ ಸಪ್ರೇಟ್ ಆಗಿ ಮಾಡಿ ಹಾಕ್ಬೇಕು ಅಂದ್ರೆ ಹಾಗಲ್ಲ. ಏನ್ ಮಾಡಿ ಗೊತ್ತಾ, ವಿಡಿಯೋ ಹೆಂಗೋ ಮಾಡ್ಕೊಂಡಿರ್ತೀರಾ ಇನ್ ಶಾರ್ಟ್ ಅಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಡೂಪ್ಲಿಕೇಟ್ ಮಾಡ್ಬಿಟ್ಟು ಒಂದು ಫಸ್ಟ್ ಇರೋದ್ರಲ್ಲಿ ಒಂದು 30 ಸೆಕೆಂಡ್ ಮಧ್ಯದಲ್ಲಿ ಸ್ಟ್ರಾಂಗ್ ಆಗಿ ಹುಕ್ ಇರೋ ತರ ಮಾತಾಡಿರ್ತೀರಲ್ವಾ, ಆ ಸೆಂಟೆನ್ಸ್ ನ ಅಲ್ಲಿ ಆ ವಿಡಿಯೋನ ಅಲ್ಲಿ ಆ ಕ್ಲಿಪ್ಸ್ ನ ಅಲ್ಲಿ ಹಾಕಿ. ಸೊ ಮೊದಲ 30 ಸೆಕೆಂಡ್ ಅವಾಗ ಅವ್ರಿಗೆ ವಿಡಿಯೋ ಓಪನ್ ಮಾಡಿದ ತಕ್ಷಣ ಈ ವಿಡಿಯೋದಲ್ಲಿ ಏನೋ ಇದೆ ಅಂತ ಅನಿಸ್ಬೇಕು. ನಾನು ಸಹ ಇದನ್ನ ಮಾಡ್ಕೊಂತಾ ಇದ್ದೀನಿ, ನೀವು ಇದನ್ನ ತಿದ್ಕೊಳ್ಳಿ. ಓಕೆನಾ? ಥರ್ಡ್ ಪಾಯಿಂಟ್ ಇದಾಗಿರುತ್ತೆ. ಮೊದಲ 30 ಸೆಕೆಂಡ್ ನಾವು ವಿಡಿಯೋ ಬಗ್ಗೆ ಮಾತಾಡ್ಬೇಕಾಗುತ್ತೆ. ನಮ್ ಚಾನಲ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು, ಇದನ್ನ ಯಾವ್ದನ್ನು ಮಾಡ್ಬೇಡಿ. ಓಕೆನಾ? ಇದು ಥರ್ಡ್ ಪಾಯಿಂಟ್ ಆಗಿರುತ್ತೆ. ಇನ್ನ ಫೋರ್ತ್ ಇದು ತುಂಬಾನೇ ಮುಖ್ಯ. ಓಕೆನಾ? ಯಾಕೆ ಅಂದ್ರೆ ನಾವು ವಿಡಿಯೋನ ಒಂದ್ ಟೈಮ್ಗೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಷ್ಟ ಬಂದ್ ಟೈಮಿಗೆಲ್ಲ ವಿಡಿಯೋನ ಅಪ್ಲೋಡ್ ಮಾಡ್ಬಾರ್ದು. ಯಾವ್ದಾದ್ರು ಒಂದು ಟೈಮ್ ನ ಫಿಕ್ಸ್ ಮಾಡ್ಕೊಳ್ಳಿ.
ಇವಾಗ ನಾನೇ 3 ಸಲ ಟೈಮ್ ನ ಚೇಂಜ್ ಮಾಡ್ಕೊಂಡಿದೀನಿ. ಸೊ ನಾನೀಗ ಮೊನ್ನೆ ಬೆಳಗ್ಗೆ 11 ಆ ತರ 8 to 11 ವಿಡಿಯೋ ಅಪ್ಲೋಡ್ ಮಾಡೋ ತರ ನಾನು ಹಾಕೊಂಡಿದ್ದೆ. ನಾನ್ ಮೊನ್ನೆ ಇವಾಗ ನಂದು ಅಂದ್ರೆ ವೈಟಿ ಸ್ಟುಡಿಯೋದಲ್ಲಿ ನಾನು ನನ್ ಆಡಿಯನ್ಸ್ ಯಾವ ಟೈಮ್ಗೆ ನನ್ ವಿಡಿಯೋಸ್ ನ ಜಾಸ್ತಿ ನೋಡ್ತಿದ್ದಾರೆ ಅಂತ ನಾನ್ ನೋಡ್ದಾಗ ನನ್ಗೆ ಈವ್ನಿಂಗ್ ಟೈಮು ನೋಡ್ತಾ ಇದ್ದಾರೆ. ಸೊ ನಾನ್ ಅವಾಗ ಮಾರ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನ್ಗೆ ಅವಾಗ ವ್ಯೂಸ್ ಬೇಗ ಬರಲ್ಲ. ಸೊ ನಾನ್ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈವ್ನಿಂಗ್ ಟೈಮು ವಿಡಿಯೋನ ಅಪ್ಲೋಡ್ ಮಾಡ್ಬೇಕು. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನ್ ನಿನ್ನೆ ಸಂಜೆ 5 ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ನೀವು ಅಷ್ಟೇ ನಿಮ್ದು ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನಿಮ್ ಆಡಿಯನ್ಸ್ ಯಾವ ಟೈಮ್ಗೆ ಜಾಸ್ತಿ ನಿಮ್ ವಿಡಿಯೋಸ್ ನ ನೋಡ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದನ್ನ ಹೆಂಗ್ ಚೆಕ್ ಮಾಡೋದು ಗೊತ್ತಿಲ್ಲ ನನ್ಗೆ ಹೇಳಿ ಅಂದ್ರೆ ಯಾರಾದ್ರೂ ಕಮೆಂಟ್ ಹಾಕಿ, ನಾನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನಾನ್ ಇವಾಗ ನನ್ ಆಡಿಯನ್ಸ್ ಬಂದು ನನ್ಗೆ ಜಾಸ್ತಿ ಈವ್ನಿಂಗ್ ಮೇಲೆ ನನ್ ವಿಡಿಯೋಸ್ ನ ನೋಡ್ತಾ ಇದ್ದಾರೆ. ಸೊ ಅದು ಹಾಕಿದ ತಕ್ಷಣ ಸಡನ್ ಆಗಿ ನಾವು ಟೈಮ್ ಚೇಂಜ್ ಮಾಡಿದ ತಕ್ಷಣನೇ ನಮ್ಗೆ ವ್ಯೂಸ್ ಬರಲ್ಲ. ಓಕೆನಾ? ಒಂದ್ ವಾರ, 15 ದಿನ, 20 ದಿನ, ಒಂದ್ ತಿಂಗಳು ಹೋಗ್ಬೇಕು. ಅದು ಇವಾಗ ನಾವು ಸಡನ್ ಆಗಿ ಚೇಂಜ್ ಮಾಡಿದ್ರೆ ಅದು ಸೆಟ್ ಆಗ್ಬೇಕಲ್ವಾ? ಯಾರಿಗಾದ್ರೂ ಅಷ್ಟೇ, ಊಟನೂ ಅಷ್ಟೇ. ನಾವು ಒಂದ್ ಟೈಮಿಗ್ ಮಾಡ್ತಾ ಇರ್ತೀವಿ, ಬೇರೆ ಟೈಮಿಗ್ ಮಾಡಿದ್ರೆ ಅದು ನಮ್ಗೆ ಅಡ್ಜಸ್ಟ್ ಆಗಲ್ಲ. ಹಂಗೆ ಡೈಜೆಸ್ಟನ್ ಆಗಲ್ಲ, ಗ್ಯಾಸ್ಟ್ರಿಕ್ ಅದು ಇದು ಆತರ ಆಗುತ್ತೆ ಅಲ್ವಾ? ಸೊ ವಿಡಿಯೋನು ಹಂಗೆ ಒಂದ್ ಟೈಮ್ಗೆ ಇವಾಗ ನೀವ್ ಹೇಳಿದ್ರಿ ನಾನ್ ಚೇಂಜ್ ಮಾಡ್ದೆ ಅನ್ಕೊಂಡು ಒಂದೇ ದಿನಕ್ಕೆ ವ್ಯೂಸ್ ಬರಲ್ಲ. ಅದು ನಾವು ಸ್ವಲ್ಪ ಅದಕ್ ಟೈಮ್ ಕೊಡ್ಕೊಂತೀವಿ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಒಂದ್ ವಾರ 20 ದಿನ ಆದ್ಮೇಲೆ ನಮ್ಗೆ ಅದ್ರ ರಿಸಲ್ಟ್ ಸಿಗುತ್ತೆ. ಓಕೆನಾ? ಫಸ್ಟ್ ನೀವು ನಿಮ್ ಆಡಿಯನ್ಸ್ ಯಾವ ಟೈಮ್ಗೆ ನೋಡ್ತಾರೆ ನಿಮ್ ವಿಡಿಯೋನ ಅನ್ನೋದನ್ನ ತಿಳ್ಕೊಂಡು ಆ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ. ಇವಾಗ ಕರೆಕ್ಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋ ಟೈಮಿಂಗು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ನಾನ್ ಚೇಂಜ್ ಮಾಡ್ಕೊಂಡಿದೀನಿ ನನ್ ವಿಡಿಯೋ ಟೈಮ್ ಅಪ್ಲೋಡ್ ಮಾಡೋದು. ನೀವು ಅದೇ ರೀತಿ ಮಾಡ್ಕೊಳ್ಳಿ. ಓಕೆನಾ? ಇನ್ನ ಲಾಸ್ಟ್ ಫಿಫ್ತ್ ಒನ್ ಬಂದು ಒರಿಜಿನಲ್ ಕಂಟೆಂಟ್ ಕೊಡಿ. ಆದಷ್ಟು ರೀಯೂಸ್ ಕಂಟೆಂಟ್, ಕಾಪಿ ಮಾಡೋದು ಈ ತರ ಒಂದು ಕಂಟೆಂಟ್ ಗಳನ್ನ ಅವಾಯ್ಡ್ ಮಾಡಿ. ಓಕೆನಾ? ರೀಯೂಸ್ ಕಂಟೆಂಟ್ ಅಂದ್ರೆ ಪದೇ ಪದೇ ಮಾಡ್ತಾ ಇರುವಂತ ವಿಡಿಯೋನೇ ಮಾಡೋದು, ರಿಪಿಟೇಟಿವ್ ಕಂಟೆಂಟ್ ಕಾಪಿ ಮಾಡೋದು, ಈ ತರ ಒಂದು ವಿಡಿಯೋಸ್ ನ ಅವಾಯ್ಡ್ ಮಾಡಿ. ಅಂದ್ರೆ ಒರಿಜಿನಲ್ ಕಂಟೆಂಟ್ ಅಂದ್ರೆ ನಾವೇ ಮಾಡೋದು, ನಮ್ದೇ ಓನ್ ವಿಡಿಯೋಸ್, ವಾಯ್ಸ್ ಕೊಡೋದು, ನಮ್ ಫೇಸ್ ಮುಖಾಂತರ ನಮ್ ಫೇಸ್ ತೋರಿಸಿ ವಿಡಿಯೋಸ್ ನ ಮಾಡೋದು. ಏನು ಒಟ್ನಲ್ಲಿ ನಾವ್ ಅದ್ರಲ್ಲಿ ಇರ್ಬೇಕು, ನಮ್ದೇ ಓನ್ ಆಗಿ ಇರ್ಬೇಕು. ಓಕೆನಾ? ಬೇರೆ ಯಾರೋ ಮಾಡಿರೋದನ್ನ ಕಾಪಿ ಮಾಡೋದು, ಅದನ್ನ ಅಪ್ಲೋಡ್ ಮಾಡೋದು, ಈ ತರ ಎಲ್ಲ ಮಾಡ್ಬೇಡಿ. ಈ ತರ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡೋದ್ರಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ನಿಮ್ಗೆ 100% ವ್ಯೂಸ್ ಬರುತ್ತೆ. ಓಕೆನಾ? ನಾನೇ ಗ್ಯಾರಂಟಿ. ಇದನ್ನೆಲ್ಲ ನಾನು ಇವತ್ತಿಂದಾನೇ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ಇವತ್ತಿಂದಾನೇ ಫಾಲೋ ಮಾಡಿ. ನೀವು ನೋಡ್ತಾ ಇರ್ಬೋದು, ನನ್ಗೆ ಲಾಸ್ಟ್ ಒಂದು 21 ಮಂತ್ ಇಂದನು ನನ್ಗೆ 100 ಮೇಲೆ ವ್ಯೂಸ್ ಹೋಗ್ತಾ ಇಲ್ಲ. ಸೊ ನಾನ್ ಅಲ್ಲಿ ಮಾಡ್ಕೊಂಡಿರೋ ಮಿಸ್ಟೇಕ್ ಬಂದು ಮಿಕ್ಸ್ಡ್ ಕಂಟೆಂಟ್ ಅಂದ್ರೆ ಟ್ರಾವೆಲ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವೈಟಿ ಟಿಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನನ್ಗೆ ವ್ಯೂಸ್ ಕಮ್ಮಿ ಆಗಿದೆ. ಶಾಪಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ಗೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಆಟೋಮೆಟಿಕ್ ವ್ಯೂಸ್ ಕಮ್ಮಿ ಆಗಿದೆ. ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಮೆಥಡ್ ಕೂಡ ಸ್ವಲ್ಪ ರಾಂಗ್ ಆಗಿದೆ. ಸೊ ಅದಕ್ಕೆ ನಾನು ಏನಕ್ಕೆ ನನ್ ಚಾನಲ್ ಈ ತರ ಆಗಿದೆ ಅಂತ ನೋಡ್ದಾಗ ನನ್ಗಿಷ್ಟು ನನ್ ತಪ್ಪಿನ ಅರಿವಾಯ್ತು. ಸೊ ನಾನ್ ನನ್ ತಪ್ಪನ ತಿದ್ಕೊಳ್ಳೋದ್ರ ಮುಖಾಂತರ ನೀವ್ ಯಾರಾದ್ರೂ ಈ ತರ ತಪ್ಪನ ಮಾಡ್ತಾ ಇದ್ರೆ ನೀವು ತಿದ್ಕೊಂಡ್ಲಿ, ನಿಮ್ಗೂ ಈ ವಿಡಿಯೋ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಈ ವಿಡಿಯೋನ ಮಾಡಿದೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಅವರು ಯಾರಾದ್ರೂ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ಮುಖ್ಯ ಆಗಿರುತ್ತೆ. ಓಕೆನಾ? ಈ 5 ರೂಲ್ಸ್ ನ ನೀವು ಫಾಲೋ ಮಾಡಿ ನಿಮ್ ಚಾನಲ್ಗೆ ಸ್ವಲ್ಪ ಸಮಯ ಕೊಡಿ. ಅದನ್ನ ತಿದ್ಕೊಂಡು ಅದು ರೆಡಿ ಆಗೋದಕ್ಕೆ ಒಂದ್ ವಾರ ಅಥವಾ ಒಂದ್ 20 ದಿನ, ಒಂದ್ ತಿಂಗಳು ಟೈಮ್ ಕೊಡಿ. ನೋಡಿ ಅವಾಗ ನಿಮ್ಗೆ ವ್ಯೂಸ್ ಯಾವ ತರ ಬರುತ್ತೆ ಅಂತ. ಮೇನ್ ಇದ್ರಲ್ಲಿ ನಾವು ಮಾಡೋ ಅಂತ ಕಂಟೆಂಟ್ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ನಾವು ಮಾಡೋ ಕಂಟೆಂಟ್ ಕೂಡ ಜಾಸ್ತಿ ಜನ ಸರ್ಚ್ ಮಾಡಿ ನೋಡ್ತಾ ಇರ್ಬೇಕಾಗಿರುತ್ತೆ. ಸೊ ಅಂತ ಒಂದು ಕಂಟೆಂಟ್ಗೆ 100% ವ್ಯೂಸ್ ಬರುತ್ತೆ. ಕ್ಲಾರಿಟಿ ಅಂಡ್ ವಾಯ್ಸ್ ಎಲ್ಲದನ್ನು ಕರೆಕ್ಟ್ ಆಗಿ ಮಾಡಿ, ವಿಡಿಯೋ ಮೆಥಡ್ ಅಪ್ಲೋಡ್ ಮಾಡೋದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಲೈಕ್ ಬರುತ್ತೆ. ಓಕೆನಾ? ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ನೆನ್ಸ್ಕೊಂತಾ ಇರಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.